ದೇಶದ 18ನೇ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಜನರು NDA ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ. ದೇಶದ ಒಟ್ಟು 543 ಸಂಸದೀಯ ಸ್ಥಾನಗಳ ಪೈಕಿ NDA ಸರ್ಕಾರ 292 ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇದು ಬಹುಮತಕ್ಕೆ ಬೇಕಾದ ಸೀಟುಗಳಿಗಿಂತ 20 ಸೀಟು ಹೆಚ್ಚು. ಭಾರತೀಯ ಜನತಾ ಪಾರ್ಟಿ BJP 241 ಸ್ಥಾನಗಳನ್ನು ಗೆದ್ದಿದೆ. ಇದು ಇಂಡಿಯಾ ಅಲೈನ್ಸ್ ಗೆದ್ದ ಒಟ್ಟು ಸ್ಥಾನಗಳಿಗಿಂತ ಮತ್ತೊಮ್ಮೆ ಹೆಚ್ಚಾಗಿದೆ. BJP ಏಕಾಂಗಿಯಾಗಿ ಇಂಡಿಯಾ ಅಲೈನ್ಸ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದರೂ ಈ ಬಾರಿ ಸ್ವತಂತ್ರ ಸರ್ಕಾರ ರಚಿಸಲು ಅರ್ಹವಾಗಿಲ್ಲ. ಆದಾಗ್ಯೂ TDP, JDU ಮುಂತಾದ ಇತರ ಪಕ್ಷಗಳು ಪ್ರಧಾನಿ ಮೋದಿಗೆ ತಮ್ಮ ಬೆಂಬಲವನ್ನು ತೋರಿಸಿವೆ ಮತ್ತು ಈ ಒಕ್ಕೂಟದೊಂದಿಗೆ BJP NDA ಸರ್ಕಾರವನ್ನು ರಚಿಸಲಿದೆ. ಇಂಡಿಯಾ ಅಲೈನ್ಸ್ ಒಟ್ಟು 205 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನು ತಪ್ಪು ಎಂದು ಸಾಬೀತುಪಡಿಸಿದೆ. ವಿರೋಧ ಪಕ್ಷದ ಮೈತ್ರಿಯು ತನ್ನ ಕಾರ್ಯತಂತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಮತ್ತು ಮತದಾರರ ಮೇಲೆ ಪರಿಣಾಮಕಾರಿ ಮತ್ತು ಪ್ರಭಾವಶಾಲಿ ಪ್ರಭಾವವನ್ನು ಬೀರಿದೆ ಎಂದು ಇದು ತೋರಿಸುತ್ತದೆ. ಇದು ಹೆಚ್ಚಿನ ಸಂಖ್ಯೆಯ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಲು ಅವರಿಗೆ ಸಹಾಯ ಮಾಡಿತು. 99 ಸ್ಥಾನಗಳನ್ನು ಗೆದ್ದಿರುವ ಕಾಂಗ್ರೆಸ್ ಮತ್ತೆ ಪುನಶ್ಚೇತನ ಪಡೆದಂತಿದೆ. ನಾವು ಸಾರ್ವತ್ರಿಕ ಚುನಾವಣೆಗಳು ಮತ್ತು 2024 ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದರೆ ಈ ಬಾರಿ ಚುನಾವಣೆಗಳು ಮತ್ತು ಮತದಾನದ ಮೇಲೆ ಪ್ರಧಾನಿ ಮೋದಿ ಅವರ ಪರಿಣಾಮಕಾರಿತ್ವವು ತುಲನಾತ್ಮಕವಾಗಿ ಕಡಿಮೆಯಾಗಿದೆ ಎಂದು ನಾವು ನೋಡುತ್ತೇವೆ. ಇದನ್ನು ಹೊರತುಪಡಿಸಿ ರಾಮ ಮಂದಿರ, ಆರ್ಟಿಕಲ್ 370, CAA ಮುಂತಾದ ಹಲವು ವಿಭಿನ್ನ ವಿಷಯಗಳು ಇಂಡಿಯಾ ಅಲೈನ್ಸ್ನ ಸಂವಿಧಾನ ಉಳಿಸಿ ಡ್ರೈವರ್ನ ಮುಂದೆ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಲ್ಲ. ಆದರೆ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಲವು ಹೊಸ ದಾಖಲೆಗಳು ರೂಪುಗೊಂಡಿವೆ. 2024 ಲೋಕಸಭಾ ಚುನಾವಣೆಯನ್ನು ಗೆದ್ದ ನಂತರ ನರೇಂದ್ರ ಮೋದಿ ಅವರು ಜವಾಹರಲಾಲ್ ನೆಹರು ನಂತರ ಸತತ 3ನೇ ಬಾರಿಗೆ ಪ್ರಧಾನಿಯಾದ 2ನೇ ನಾಯಕರಾದರು. ಕೇರಳದಿಂದ ತ್ರಿಶೂರ್ ಕ್ಷೇತ್ರವನ್ನು ಗೆಲ್ಲುವಲ್ಲಿ BJP ಯಶಸ್ವಿಯಾಗಿದ್ದು, ಇದೇ ಮೊದಲ ಬಾರಿಗೆ ಕೇರಳದಲ್ಲಿ ಕಮಲ ಅರಳಿದೆ. BJPಗೆ 370 ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಮತ್ತು 400 ಸೀಟುಗಳ ಅಂತರವನ್ನು ದಾಟಲು ಸಾಧ್ಯವಾಗದ NDAಗೂ ಅದೇ ಆಗಿದೆ. ಆದರೆ 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಭಾರತದ ಪ್ರಧಾನಿಯಾಗಲಿದ್ದಾರೆ. ಪ್ರಮಾಣ ವಚನಕ್ಕೆ ಸಂಬಂಧಿಸಿದ ಸಿದ್ಧತೆ ರಾಷ್ಟ್ರಪತಿ ಭವನದಲ್ಲಿ ನೂತನವಾಗಿ ಚುನಾಯಿತ ಪ್ರಧಾನಿಯ ಸಮಾರಂಭವನ್ನು ಆರಂಭಿಸಲಾಗಿದ್ದು, ಪ್ರಧಾನಿ ಮೋದಿ ಅವರು 6 ಜೂನ್ 2024 ಗುರುವಾರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂಬುದು ತಿಳಿದುಬಂದಿದೆ.